ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ನಾನ್ ಚೈತ್ರ ಶೆಟ್ಟಿ. ಹೇಗಿದ್ದೀರಾ ಎಲ್ರು? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ, ನೀವು ವೆಲ್ಕಮ್ ಮಾಡ್ತೀರಾ ಫ್ರೆಂಡ್ಸ್ ಅನ್ನ? ಓಕೆ ಓಕೆ, ಥ್ಯಾಂಕ್ ಯು ಹೇಳಿದ್ದಾರೆ. ಹಾಗೆ ವೆಲ್ಕಮ್ ಕೂಡ ನನ್ನ ಮಗಳ ಕಡೆಯಿಂದ ಆಗಿದೆ. ಸೊ ನೋಡ್ಬೋದು ಗೈಸ್, ನೋಡಿ ಚಾಕ್ಲೇಟ್ ಸಾರಿ ಬಿಸ್ಕೆಟ್ ಅನ್ನ ನೋಡಿ. ಸಾಯಂಕಾಲ ಕೂಡ ಬಿಸ್ಕೆಟ್ ತಿಂತಾ ಇದ್ದಾಳೆ. ಅದು ಹೇಗ್ ಗೊತ್ತಾ, ನಾನಲ್ಲಿ ಇಟ್ಟಿದ್ದೆ ಒಂದೊಂದ್ ಕೊಟ್ಬಿಟ್ಟು ಅದನ್ನ ತಾನೇ ಹೋಗಿ ತಗೊಂಡ್ಬಿಟ್ಟು ತಿಂತಾ ಇದ್ದಾಳೆ. ಇವಳು ಸಿಕ್ಕಾಪಟ್ಟೆ ಜೋರಿದ್ದಾಳೆ ನೋಡಿ, ಬಿಸ್ಕೆಟ್ ಕೂಡ ಎತ್ಕೊಂಡ್ ತಿಂತಾ ಇದ್ದಾಳೆ. ನನ್ ಮೊನ್ನೆ ಒಂದ್ ಬ್ಲಾಗ್ ಅಲ್ಲಿ ಹೇಳಿದೀನಿ, ನನ್ ಮಕ್ಳು ಎತ್ಕೊಂಡ್ ತಿಂತಾ ಇಲ್ಲ ಅಂತ ಹೇಳಿ ಇವಳು ಶುರು ಮಾಡ್ಕೊಂಡ್ಬಿಟ್ಟಿದ್ದಾಳೆ. ರಾಮ, ನಗಡಿ ನಗಡಿ ಸಾಕಾಯ್ತು ನನಗೆ ಇವತ್ತು, ನಿಜ ಹೇಳ್ಬೇಕು ಅಂತಂದ್ರೆ. ಸಿಕ್ಕಾಪಟ್ಟೆ ಜೋರಿದ್ದಾಳೆ ಇವಳು. ಸೊ ಇವತ್ತು ಎಷ್ಟು ತಾರೀಕು ಎಲ್ಲ ನಾನು ಹಾಕಿರ್ತೀನಿ, ನಮಗೆ ಗೊತ್ತಾಗತ್ತೆ. ಸೊ ನನ್ ನೆನ್ಪಿಟ್ಕೊಳ್ಬೇಕು, ನನ್ ಮಗಳು ಕತ್ಕೊಂಡ್ ತಿಂದಿದ್ದಾಳೆ ಕಳ್ಳಿ ಅಂತ ಹೇಳ್ಬೇಕಾದ್ರೆ. ಯಾಕೆ ತಿಂದಿದ್ದು ಬಿಸ್ಕೆಟ್ ಅನ್ನ? ಯಾಕೆ ತಿಂದಿಲ್ಲ? ಬೇಕಪ್ಪ ಸ್ಟಿಕ್ಕರ್, ಸ್ಟಿಕ್ಕರ್. ನಿಂಗ್ ಬೇಕಾ ಸ್ಟಿಕ್ಕರ್? ಇವತ್ತೇನಪ್ಪಾ ಅಂತಂದ್ರೆ ಪರೋಟ ಮಾಡೋಣ ಅಂತ, ಪರೋಟ ಜೊತೆಗೆ ಒಂದು ಗ್ರೇವಿ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ವಿ. ಸೊ ಇದನ್ನ ಸಖತ್ತಾಗಿ ಬರುತ್ತೆ ಇದು. ಆಕ್ಚುಲಿ ಚಪಾತಿಗೆ ಇರ್ಬೋದು, ಇಲ್ಲ ರೈಸ್ಗೂ ಕೂಡ ಚೆನ್ನಾಗತ್ತೆ. ಬಟ್ ಒಂಥರ ಸ್ಪೆಷಲ್ ಆಗಿರುತ್ತೆ. ನಾನ್ ಯಾವ ತರ ಮಾಡ್ತೀನಿ ಅಂತ ಹೇಳಿ ನಿಮ್ ಜೊತೆಗೆ ಶೇರ್ ಮಾಡ್ಕೊಂತೀನಿ. ನೀವು ಒಂದ್ಸಲ ಇದನ್ನ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಾಗುತ್ತೆ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ. ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಬನ್ನಿ ಇವಾಗ ರೆಡಿ ಮಾಡ್ಕೊಳಕ್ ಹೋಗೋಣ. ಆಲ್ರೆಡಿ ಟೈಮ್ ಆಗ್ತಾ ಬಂತು. ನಾನಿಲ್ಲಿ ಮಸಾಲೆ ಮಾಡ್ಕೊಳ್ಳೋದಕ್ಕೆ ಟೊಮೆಟೊ ಇದೆ ನೋಡಿ, ಕೆಂಪಿರೋ ಟೊಮೆಟೊನ ತಗೊಂಡಿದೀನಿ. ನಾಟಿ ಟೊಮೆಟೊ ಇರ್ಬೋದು ಇದು ಮೇ ಬಿ. ಸೊ ಇದೊಂದು 2 ಟೊಮೆಟೊನ ತಗೊಂಡಿದ್ದೀನಿ. ಹಾಗೇನೆ ಇಲ್ಲಿ ಎರಡು ಬೆಳ್ಳುಳ್ಳಿಯನ್ನ ಹಾಕೊಂತಾ ಇದ್ದೀನಿ. ಇಷ್ಟು ಶುಂಠಿ ಹಾಕೊಂತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಗ್ರೇವಿ ತಿಕ್ಕಾಗಿ ಬರೋದಕ್ಕೆ ಒಂದು 4-5 ಗೋಡಂಬಿಯನ್ನ ಹಾಕೊಂತಾ ಇದ್ದೀನಿ. ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ಇವಾಗ. ಈ ಮಸಾಲೆ ಮಾಡ್ಕೊಳಕ್ ಒಬ್ರು, ಎಲ್ಲ ಮಾಡ್ಕೊಳಕ್ ಒಬ್ರು ಅವ್ರು ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನಾನು ಮನೆಯಲ್ಲಿ ಬಿರಿಯಾನಿ ಮಾಡ್ಬೇಕಾದ್ರೆ ಹಾಗೆ ಗೈಸ್, ನನ್ ತಂಗಿದು ಒಂದು ಡಿಪಾರ್ಟ್ಮೆಂಟ್ ಆದ್ರೆ ನಂದು ಒಂದು ಡಿಪಾರ್ಟ್ಮೆಂಟ್. ಹಾಗೆ ಕ್ಲೀನಿಂಗ್ ಒಬ್ರು ಡಿಪಾರ್ಟ್ಮೆಂಟ್ ಕೊಟ್ರೆ ಇದೆಲ್ಲ ನಮ್ದು ಒಂದೊಂದು ಡಿಪಾರ್ಟ್ಮೆಂಟ್. ಹೀಗೆ ಮಾಡ್ತಾ ಇದ್ವಿ. ಬಟ್ ಇವಾಗ ನೋಡಿ, ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ನಂದೇ, ಮಸಾಲೆ ಮಾಡ್ಕೊಳ್ಳೋ ಡಿಪಾರ್ಟ್ಮೆಂಟ್ ನಂದೇ, ಆನಿಯನ್ ಕೊಚ್ಚೋದು ನಂದೇ, ಎಲ್ಲ ನಂದೇನೆ ಆಗ್ಬಿಟ್ಟು. ಹಾಗೇನೆ ಬೇಗ ಬೇಗ ಸ್ವಲ್ಪ ಚಿಕನ್ ಇತ್ತಲ್ವಾ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಚಿಕನ್ ಅನ್ನ ಶ್ರೀಧರ್ ಅವರು ಸ್ವಲ್ಪ ಕಟ್ ಮಾಡ್ಕೊಟ್ಟು ಹೋಗಿದ್ದಾರೆ. ಸೊ ಸ್ವಲ್ಪ ಅದನ್ನೆಲ್ಲ ಚಿಕ್ಕ ಚಿಕ್ಕ ಪೀಸ್ ಆಗಿ ಮಾಡ್ಕೊಂಡಿದೀನಿ. 1 kg ಆಗೋಷ್ಟು ಚಿಕನ್ ಅನ್ನ ಇದಕ್ಕೆ ತಗೊಂಡಿದ್ದೀನಿ. ನೋಡ್ಬೋದು ಎಲ್ಲ ರೆಡಿ ಆಗಿದೆ. ಒಂದ್ ಸ್ವಲ್ಪ ನೀರ್ ಹೋಗ್ಲಿ ಅಂತ ಹೇಳಿ ಇದನ್ನ ಹಾಕೊಂಡ್ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದ್ ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕೊಂತಾ ಇದ್ದೀನಿ. ಕೋಕೋನಟ್ ಆಯಿಲ್ ಅಂದ್ರೆ ನಂದಿದ್ದು ಕಬಾಬ್ ಅನ್ನ ಫ್ರೈ ಮಾಡ್ಕೊಂಡಿರೋ ಆಯಿಲ್. ಹಾಗೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರು ಪರವಾಗಿಲ್ಲ, ಆಮೇಲೆ ಬೇಕಂತಂದ್ರೆ ತಕೋಬಹುದು ಅದನ್ನ, ಆಯಿಲ್ ಹೆಚ್ಚಾಯ್ತು ಅಂತಂದ್ರೆ. ಆನಿಯನ್ ಚೆನ್ನಾಗಿ ಕ್ರಿಸ್ಪಿ ತರ ಆಗ್ಬೇಕು, ಹಾಗಾಗಿ ಇದನ್ನ ಈ ರೀತಿಯಾಗಿ ಹಾಕೊಬೇಕಾಗತ್ತೆ. ನೋಡಿ ಗೈಸ್, ಒಂದೊಂದ್ಸಲ ಎಷ್ಟೊಂದು ಗಡಿಬಿಡಿ ಆಗತ್ತೆ ಅಂತಂದ್ರೆ ಮೇನ್ ಹಾಕೊಬೇಕೇನೋ ಅದೇ ನೆನ್ಪು ಹೋಗ್ಬಿಡತ್ತೆ. ಸೊ ಇಲ್ಲೊಂದೆರಡು ಪಲಾವ್ ಎಲೆನ ಹಾಕೊಂತಾ ಇದ್ದೀನಿ. ಹಾಗೇನೆ ಇಲ್ಲಿ ನೋಡ್ಬೋದು ಚಕ್ಕೆನ ಹಾಕೊಂತಾ ಇದ್ದೀನಿ ಇದಕ್ಕೇನೆ. ಹಾಗೆ ಒಂದ್ ಸ್ವಲ್ಪ ಸೋಂಪು ಇರುತ್ತೆ ನೋಡಿ, ಅದನ್ನ ಹಾಕೊಬೇಕು, ಫ್ಲೇವರ್ಗೆ ಚೆನ್ನಾಗಿ ಬರುತ್ತೆ. ಹಾಗೇನೆ ಇಲ್ಲಿ 2 ಲವಂಗನ ಹಾಕೊಂತಾ ಇದ್ದೀನಿ, ಅಂದ್ರೆ 1 ಯಾಲಕ್ಕಿಯನ್ನ ಹಾಕೊಂತಾ ಇದ್ದೀನಿ. ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಸೊ ಇವಾಗ ನೋಡ್ಬೋದು ಗೈಸ್, ಆನಿಯನ್ ಎಷ್ಟೊಂದು ಗೋಲ್ಡನ್ ಕಲರ್ ಆಯ್ತು ಅಂತ ಹೇಳಿ. ಇಷ್ಟ ಆಗೋ ತನಕನು ಚೆನ್ನಾಗಿ ಅದನ್ನ ಇದ್ ಮಾಡ್ಕೊಬೇಕಾಗತ್ತೆ. ಆಮೇಲೆ ನಾನೇನಪ್ಪಾ ಅಂತಂದ್ರೆ ಆಯಿಲ್ ಸ್ವಲ್ಪ ತೆಕ್ಕೊಂಡಿದೀನಿ, ಎಷ್ಟ್ ಬೇಕಷ್ಟು ಆಯಿಲ್ ಇಟ್ಕೊಂಡ್ರೆ ಆಯ್ತು. ಹಾಗೇನೆ ಇಲ್ಲಿ ನೋಡ್ಬೋದು ಗೈಸ್, ನಾನು ಮಾಡ್ಕೊಂಡಿರುವಂತ ಪ್ಯೂರಿ ಇದೆ ಅಲ್ವಾ, ಅದೊಂದ್ 3-4 ಐಟಮ್ ಹಾಕಿ ಮಾಡಿದೀನಲ್ವಾ, ಅದನ್ನ ಕೂಡ ಇವಾಗ ಹಾಕೊಂತಾ ಇದ್ದೀನಿ. ಸೊ ಚೆನ್ನಾಗಿ ಇದೊಂದ್ ಸ್ವಲ್ಪ ಘಮ ಸ್ಮೆಲ್ ಎಲ್ಲ ಬರ್ಬೇಕು ಅಲ್ಲಿ ತನಕ ಒಂದ್ಸಲ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡ್ಬೋದು ಇವಾಗ ಕಲರ್ ನೋಡಿ, ಈ ತರ ಕಲರ್ ಬಂದಿದೆ, ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಹಾಗಾಗಿ ಒಂದು ಖಾರಕ್ಕೆ ಎಷ್ಟು ಬೇಕು, ನಾನಿಲ್ಲಿ 2 ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕೊಂತಾ ಇದ್ದೀನಿ. ನನ್ನಲ್ಲಿ ಚಿಕ್ಕ ಸ್ಪೂನ್ ಇದು. ಮಕ್ಕಳ ಖಾರ ಜಾಸ್ತಿ ತಿನ್ನಲ್ಲ ಅಲ್ವಾ, ಹಾಗಾಗಿ ಅದನ್ನು ಕೂಡ ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಅರಿಶಿನ ಪೌಡರ್ ಹಾಕೊಂತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತಾ ಇದ್ದೀನಿ. ಧನಿಯಾ ಪೌಡರ್ ಹಾಕೊಂತಾ ಇದ್ದೀನಿ. ಧನಿಯಾ ಪೌಡರ್ ಒಂದ್ ಸ್ವಲ್ಪ ಜಾಸ್ತಿ ಹಾಕೊಂತ ಇದ್ದೀನಿ, ಗ್ರೇವಿ ಚೆನ್ನಾಗ್ ಆಗತ್ತೆ ಅಂತ ಹೇಳಿ. ಹಾಗೇನೆ ಮನೆಯಲ್ಲೇ ಮಾಡಿರುವಂತ ಗರಂ ಮಸಾಲೆ ಪೌಡರ್ ಹಾಕೊಂತಾ ಇದ್ದೀನಿ. ಒಂದ್ಸಲ ಎಲ್ಲವನ್ನು ಚೆನ್ನಾಗಿ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಗೈಸ್ ಇದು, ನಿಜವಾಗ್ಲು ಈ ತರ ಗ್ರೇವಿ ಮಾಡ್ಕೊಂಡು ನೋಡಿ ಒಂದ್ಸಲ. ಮತ್ತೆ ನಾನ್ ಚಿಕನ್ ನೋಡ್ಬೋದು 1 kg ಆಗೋಷ್ಟು ಚಿಕನ್ ತಗೊಂಡಿದ್ದೀನಿ. ಆ ಚಿಕನ್ ಇದ್ ಬಂದ್ಬಿಟ್ಟು ಬೆಳ್ದಿರುವಂತ ಚಿಕನ್ ಅಲ್ಲ, ತುಂಬಾ ಸ್ಮೂತ್ ಇರೋ ಚಿಕನ್. ಸೊ ಹಾಗಾಗಿ ನಾನು ಇಂಥ ಮೂಮೆಂಟ್ ಅಲ್ಲಿ ಅಷ್ಟು ಬೇಯಿಸ್ಕೊಳ್ಬೇಕಂತ ಇಲ್ಲ ಅಲ್ಲ, ಹಾಗಾಗಿ ಇವಾಗ ಹಾಕೋತಾ ಇದ್ದೀನಿ. ಸೊ ಇವಾಗ ಎಣ್ಣೆ ಹಾಕೊಳ್ಳೋದೇನು ಬೇಡ, ಒಂದ್ ಸ್ವಲ್ಪ ಈ ಮಸಾಲೆ ಎಲ್ಲ ಬೇಯಿಲಿ ಅದು, ಆಮೇಲೆ ಒಂದ್ ಸ್ವಲ್ಪ ನೀರನ್ನ ಸೇರ್ಸ್ಕೊಂಡ್ರೆ ಆಯ್ತು. ಇವಾಗ ಏನಾದ್ರೂ ಮುಚ್ಚಿಬಿಟ್ಟು ಇದನ್ನ ಬೇಯಿಸ್ಕೊಳ್ಳೋಣ.
ಸೊ ಇದೇನಪ್ಪಾ ಅಂತಂದ್ರೆ ಬೇಗ ಏನ್ ಹೇಳ್ತಾರೆ ಆ ಅಡಿ ಹಿಡಿಯೋದಂತಾರಲ್ವಾ ಹಾಗಾಗತ್ತೆ. ಹಾಗಾಗಿ ನಾನ್ ಸ್ಟಿಕ್ ಅಲ್ಲಿ ಮಾಡ್ಕೊಂಡ್ರೆ ಅದೊಂದು ಪ್ರಾಬ್ಲಮ್ ಇಲ್ಲ. ಸೊ ನೋಡ್ಬೋದು ಈ ರೀತಿಯಾಗಿ ಒಂದ್ ಸ್ವಲ್ಪ ಆಯಿಲ್ ಎಲ್ಲ ಬಿಟ್ಕೊಂತ ಇದೆ. ಇಂಥ ಮೂಮೆಂಟ್ ಅಲ್ಲಿ ಒಂದ್ ಸ್ವಲ್ಪ ನೀರ್ ಹಾಕೊಬಹುದು. ಈ ಮಸಾಲೆಗೆ ಒಂದ್ ಸ್ವಲ್ಪ ಮೊಸರು ಇದ್ರೆ ಮೊಸರು ಹಾಕೊಬಹುದು, ಕ್ರೀಮ್ ಇದ್ರೆ ಕ್ರೀಮ್ ಕೂಡ ಹಾಕೊಬಹುದು. ಆಕ್ಚುಲಿ ನನ್ನ ಹತ್ರ ನನ್ ಮೊಸರು ಇದೆ ಅಂತ ಹೇಳಿ ಮಾಡೋದಕ್ ಹೋದೆ, ಹೋಗಿ ನೋಡ್ಬೇಕಾದ್ರೆ ಫ್ರಿಜ್ ಅಲ್ಲಿ ಮೊಸರು ಇರ್ಲಿಲ್ಲ ಇತ್ತು. ಸೊ ಏನು ಮಾಡೋದಕ್ ಆಗೋದಿಲ್ಲ, ಮೊಸರಿಲ್ಲ ಅಂತಂದ್ರೂ ಪರವಾಗಿಲ್ಲ, ಸ್ವಲ್ಪ ನೀರ್ ಹಾಕೊಂಡ್ಬಿಟ್ಟು ಗ್ರೇವಿ ಮಾಡ್ಕೊಬಹುದು, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನಾನು ತುಂಬಾ ನೀರ್ ಹಾಕೊಂತ ಇಲ್ಲ ಗೈಸ್, ಒಂದ್ ಸ್ವಲ್ಪ ನೀರ್ ಹಾಕೊಂತ ಇದೀನಿ, ಗ್ರೇವಿ ತಿಕ್ಕಾಗೆ ಇರ್ಲಿ ಅಂತ ಹೇಳ್ಬಿಟ್ಟು. ತುಂಬಾ ನೀರಾದ್ರೂ ಪರೋಟ ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ನೋಡ್ಬೋದು ಉಪ್ಪೆಲ್ಲ ಒಂದ್ಸಲ ನೋಡ್ಕೊಂಡ್ರೆ, ಇಂಥ ಮೂಮೆಂಟ್ ಅಲ್ಲಿ ಉಪ್ಪೇನಾದ್ರೂ ಕಮ್ಮಿ ಆಯ್ತು ಅಂತಂದ್ರೆ ಉಪ್ಪೆಲ್ಲ ಹಾಕೊಬಹುದು. ನಂದು ಉಪ್ಪೆಲ್ಲ ಕರೆಕ್ಟ್ ಆಗಿದೆ ಗೈಸ್. ನಮ್ಮನೇಲಿ ತಾನೇ ಕೇಳ್ತಾ ಇದ್ದಾಳೆ, ನಂಗೊಂದ್ ಸ್ವಲ್ಪ ಹಾಕ್ತಿಯಮ್ಮ, ನಂಗೊಂದ್ ಸ್ವಲ್ಪ ಹಾಕ್ತಿಯಮ್ಮ ಅಂತ ಹೇಳಿ. ಮಕ್ಳಿಗೆ ಈ ತರ ಮಾಡ್ಬೇಕಾದ್ರೆ ಕೈಗೆಲ್ಲ ಹಾಕಿದ್ರೆ ತುಂಬಾ ಇಷ್ಟ ಆಗುತ್ತೆ. ಅಡುಗೆ ಮಾಡೋದಕ್ಕಿಂತ ಮೇಯ್ನ್ ಏನು ಹೇಳಿ, ಲಾಸ್ಟ್ಗೆ ಕ್ಲೀನಿಂಗ್ ಮಾಡ್ಕೊಳ್ಳೋ ಕೆಲಸ ಇರುತ್ತೆ ನೋಡಿ, ಅದೇ ನನಗೆ ಕಷ್ಟ ಆಗೋದು. ಏನು ಮಾಡಿಬಿಟ್ಟೆ ಅಂತಂದರೆ, ರೆಕಾರ್ಡ್ ಮಾಡೋದು ಅದು ಇರುತ್ತಲ್ವ, ಏನದು ರೆಕಾರ್ಡ್ ಮಾಡೋದಕ್ಕೆ ಹಾಕೊಂತೀವಲ್ವ ಮೈಕು, ಅದಕ್ಕೆ ನೀರು ಹೋಗ್ಬಿಡ್ತು ಗೈಸ್. ಅದೇ ನಾನು ಅನ್ಕೊಂತ ಇದ್ದೆ ಹಾಳಾಗತ್ತೇನೋ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ ಅದು ಆ್ಯಕ್ಚುಲಿ ಮೈಕು. ನೀವೇನಾದರೂ ಚಾರ್ಜ್ ಹಾಕಿದ್ರಿ ಅಂತಂದರೆ ತುಂಬ ಟೈಮ್ ತನಕ ಬರುತ್ತೆ. ತುಂಬ ಚೆನ್ನಾಗಿ ನನಗೆ ಅದು ವರ್ಕೌಟ್ ಆಗಿತ್ತು. ಬಟ್ ಏನೂ ಆಗಲ್ಲ ಪುಣ್ಯಕ್ಕೆ. ಹಾಗೆ ಅದನ್ನೆಲ್ಲ ತೆಗೆದಿಟ್ಕೊತಾ ಇದೆ. ಒಂದ್ಸಲ ಈ ರೀತಿ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡ್ಬಿಟ್ರೆ ಏನೋ ಒಂಥರ ನೆಮ್ಮದಿ ಅಲ್ವಾ, ಚೆನ್ನಾಗಿರುತ್ತೆ. ಹಾಗೆ ನಂದಲ್ಲಿ ಅಡುಗೆ ಆಗಬೇಕಾದ್ರೆ ನನ್ನ ಮಕ್ಕಳು ನೋಡಿ ಅವರು ಟಿವಿ ನೋಡ್ತಾ ಇದ್ರು. ಆಕ್ಚುಲಿ ನಾನು ಟಿವಿಯಲ್ಲಿ ಗೊಂಬೆಗಳಂತ ಅಂದ್ರೆ ಏನ್ ಗೊತ್ತಾ, ಧರಣಿ ಮಂಡಲ ಹಾಕೊಡ್ತೀನಿ, ತುಂಬಾನೇ ಇಷ್ಟ. ಅವರಿಬ್ರು ಚೆನ್ನಾಗಿ ಹಾಡ್ತಾರೆ ಧರಣಿ ಮಂಡಲ. ನನ್ಗೂ ಅದೊಂಥರ ಖುಷಿ ಆಗುತ್ತೆ, ಚೆನ್ನಾಗಿರುತ್ತಲ್ವಾ ಸ್ಟೋರಿ. ಹಾಗಾಗಿ ಮಕ್ಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ಹೊರಗಡೆ ಟಿವಿ ನೋಡ್ತಾ ಅವ್ರು ಎಂಜಾಯ್ ಮಾಡ್ತಾ ಇರ್ತಾರೆ. ನಾನು ನನ್ನ ಅಡಿಗೆ ಅದೆಲ್ಲ ಮಾಡ್ತಾ ಇರ್ತಾರೆ. ಚಿಕನ್ ಆಗಿರೋದ್ರಿಂದ ಎಷ್ಟು ಬೇಗ ಕೊಡ್ತಾರೆ ಅಮ್ಮ ಅಂತ ವೇಟ್ ಮಾಡ್ತಾನೆ ಇರ್ತಾರೆ. ಅದ್ ನಂಗೆ ಗೊತ್ತು. ಗ್ರೇವಿ ಒಂದ್ ಸ್ವಲ್ಪ ನೀರ್ ಆಯ್ತು, ನಿಮ್ಗೆ ನೀರ್ ಬೇಡ ದಪ್ಪ ಬೇಕು ಅಂತ ಅಂದ್ರೆ ಗೊತ್ತಿದೆ ಅಲ್ವಾ, ಒಂದ್ ಸ್ವಲ್ಪ ಕಾರ್ನ್ಗೆ ನೀರ್ ಹಾಕೊಂಡ್ಬಿಟ್ಟು, ಕಾರ್ನ್ ಹಿಟ್ಟಿರುತ್ತಲ್ವಾ ಅದಕ್ಕೆ ಸ್ವಲ್ಪ ನೀರ್ ಹಾಕೊಂಡ್ರೆ ಆಯ್ತು, ದಪ್ಪ ಆಗತ್ತೆ. ಬೇಕಂತಂದ್ರೆ ಇಲ್ಲ ಕಡಲೆ ಹಿಟ್ಟಿಗೆ ಹಾಕೊಂಡ್ರು ಕೂಡ ಚೆನ್ನಾಗತ್ತೆ. ಎಷ್ಟ್ ಬೇಕು ಅಷ್ಟ್ ಮಾಡ್ಕೊಂಡ್ರೆ ಆಯ್ತು. ಸೊ ನೋಡ್ಬೋದು ಇವಾಗ ದಪ್ಪ ಆಯ್ತು ನೋಡಿ, ಆಲ್ಮೋಸ್ಟ್ ರೆಡಿ ಆಗಿದೆ. ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ, ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಗ್ರೇವಿ ಇಷ್ಟು ನನಗೆ ದಪ್ಪ ಇದ್ರೆ ಸಾಕು, ಚೆನ್ನಾಗಿದೆ. ಇವಾಗ ಚಿಕನ್ ಗ್ರೇವಿ ಅಂತೂ ಆಯ್ತು, ಸಿಕ್ಕಾಪಟ್ಟೆ ಸಖತ್ತಾಗಿ ಬಂದಿದೆ ಅಂತಾನೆ ಹೇಳ್ಬೋದು. ತರ ಡಿಫ್ರೆಂಟ್ ಆಗಿರುತ್ತೆ, ಖಂಡಿತ ಅದನ್ನ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿ ಬರುತ್ತೆ. ಅಂಡ್ ಜೊತೆಗೆ ಏನಂತಂದ್ರೆ ನನಗೆ ಪರೋಟ ಎಲ್ಲ ಮನೇಲಿ ಮಾಡೋದಕ್ ಬರೋದಿಲ್ಲ, ಅದೊಂದು ಟ್ರೈ ಮಾಡ್ಬೇಕು. ಇಂಡೋನೇಷ್ಯಾದಲ್ಲಿ ಏನೋ ಒಂದು ಸ್ಪೆಷಲ್ ಆಗಿ ಪರೋಟ ಸಿಕ್ಕಿದೆ, ಸೇಮ್ ಇಂಡಿಯಾ ತರನೇ ಪರೋಟ ಇರ್ಬೋದು ಅಂತ ಅನ್ಕೊಂತೀನಿ. ಇವಾಗ ಮಾಡ್ಬೇಕು. ಜಸ್ಟ್ ಇದು ಫ್ರೀಸರ್ ಅಲ್ಲಿ ಇದೆ, ಹಾಗಾಗಿ ಇವಾಗಷ್ಟೇ ಹೊರಗೆ ತೆಗೆದಿದ್ದೀರಿ, ನೋಡೋಣ ಹೇಗ್ ಬರುತ್ತೆ ಅಂತ ಹೇಳಿ ಟ್ರೈ ಮಾಡ್ಬೇಕು ಇವಾಗ. ಸೊ ಮಳೆ ಅಂತೂ ಸಿಕ್ಕಾಪಟ್ಟೆ ಬರ್ತಾ ಇದೆ ಹೊರಗಡೆ, ಎಷ್ಟ್ ಬೇಕು ತಿನ್ನೋದು ಅನ್ಸ್ತಾ ಇದೆ. ಆ ಗ್ರೇವಿ ಸ್ಮೆಲ್ ಇದೆಯಲ್ಲ ಒಂಥರ ಡಿಫ್ರೆಂಟ್ ಆಗಿದೆ. ನಾರ್ಮಲಿ ಚಿಕನ್ ಸಾರ್ ಮಾಡಿದಾಗ ಬರುತ್ತಲ್ಲ ಆ ತರ ಅಂತೂ ಖಂಡಿತವಾಗ್ಲೂ ಇಲ್ಲ, ಘಮ ಅಂತ ಇದೆ ಗ್ರೇವಿ. ಒಂಥರ ಈ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲೆಲ್ಲ ಮಾಡಿದ್ರೆ ಯಾವ ತರ ನಾವು ಹೋದಾಗ ತಗೊಂಡಾಗ ಯಾವ ರೀತಿ ಇರುತ್ತೆ ನೋಡಿ, ಅದೇ ತರ ಬಂದಿದೆ. ಒಂಥರ ಖುಷಿ ಆಯ್ತು. ಹಿಂದೆ ಒಂದ್ಸಲ ಇದನ್ನ ಟ್ರೈ ಮಾಡಿದ್ದೆ, ಬಟ್ ಇಷ್ಟು ಚೆನ್ನಾಗಿ ಬಂದಿಲ್ಲ ಇತ್ತು. ಸೊ ಒಂದು 2-3 ಸಲ ಯಾವ್ದೇ ಆಗ್ಲಿ ಮಾಡಿ ಚೆನ್ನಾಗಿ ಬರುತ್ತೆ ಅಲ್ವಾ, ಹಾಗಾಗಿ ಇದೊಂದು ನಂದು ಹೊಸ ರೆಸಿಪಿ ಅಂತಾನೆ ಹೇಳ್ಬೋದು. ಓಕೆ, ಇವಾಗ ಇದನ್ನ ಪ್ರಿಪೇರ್ ಮಾಡ್ತೀನಿ, ಹೇಗ್ ಬರುತ್ತೆ ಇದಕ್ಕೆ ಅದು ಕಾಂಬಿನೇಷನ್ ಅಂತ ಹೇಳಿ ನೋಡ್ಬೇಕು. ಯಾಕಂತಂದ್ರೆ ಇಂಡೋನೇಷ್ಯಾದ ಪರೋಟ ಏನು ತಿಂದಿಲ್ಲ, ಇಂಡಿಯಾದ ಪರೋಟ ಬಿಡಿ ಅದಂತೂ ನಂಬರ್ 1 ಯಾವಾಗ್ಲೂ. ಬಟ್ ಇದು ನನಗೆ ಗೊತ್ತಿಲ್ಲ, ಈ ತರ ಎಲ್ಲ ಇದೆ ನೋಡಿ ಇದ್ರಲ್ಲೆಲ್ಲ. ಸೊ ಇವಾಗ ಪ್ರಿಪೇರ್ ಮಾಡ್ಬೋದು. ಪರೋಟ ಈ ರೀತಿಯಾಗಿ ಕೊಟ್ಟಿದ್ದಾರೆ, ಅಂದ್ರೆ ಈ ತರ ಕವರ್ ಅಲ್ಲಿ ಇದ್ ಮಾಡಿ ಕೊಡ್ತಾರೆ. ಈ ರೀತಿಯಾಗಿ ತೆಗ್ದ್ಬಿಟ್ಟು ಹಂಚ್ಕ್ ಹಾಕೊಂಡ್ ಮಾಡ್ಕೊಂಡ್ರೆ ಆಯ್ತು. ಸೊ ನೋಡ್ಬೋದು ಗೈಸ್, ಇದು ಹೇಗ್ ಮಾಡೋದಂತ ತೆಗಿಯೋದು ಹೇಗಂತಾನೆ ಗೊತ್ತಾಗದೆ 1-2 ವೇಸ್ಟ್ ಆಗೋಯ್ತು. ಪ್ಲಾಸ್ಟಿಕ್ ಅದಕ್ಕೆ ಹಾಕ್ಬಿಟ್ಟೆ, ಸೊ ಅದ್ರಲ್ಲೇ ಇದಾಗೋಯ್ತು, ಫ್ರೈ ಆದಂಗ ಆಯ್ತು. ಸೊ ನೋಡ್ಬೋದು ಇದು ಆಕ್ಚುಲಿ ವೀಟ್ ಫ್ಲೋರ್ ಇದೆ, ಇದು ಪೂರಿ ಉಬ್ದಂಗ್ ಉಬ್ತಾ ಇದೆ ನೋಡಿ, ಚೆನ್ನಾಗಿದೆ ಅನ್ಸುತ್ತೆ. ನಿಮಗೆ ಟೇಸ್ಟ್ ನೋಡ್ಬೋದು ಗೈಸ್ ಎಷ್ಟು ಚೆನ್ನಾಗ್ ಆಗಿದೆ ಅಂತ ಹೇಳಿ. ಗ್ರೇವಿ ಕೂಡ ಥಿಕ್ ಆಗಿ ದಪ್ಪ ಎಷ್ಟು ಚೆನ್ನಾಗಿದೆ, ಅಷ್ಟು ಚೆನ್ನಾಗಿದೆ ಇದು. ಟೇಸ್ಟ್ ಅಂತೂ ನೋಡ್ಬೇಕು, ಇವಾಗ ನೋಡ್ತೀನಿ ರೀ. ಓಕೆ ಗೈಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಒಂದು ಸ್ಮಾಲ್ ಬ್ಲಾಗ್ ತರ ಮಾಡಿದೀನಿ, ಒಂದು ಫುಡ್ ಬ್ಲಾಗ್ ಅಂತಾನೆ ಹೇಳ್ಬೋದು ಇದನ್ನ ಪ್ರಿಪೇರ್ ಮಾಡ್ತಾ ಇರೋದು. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀರಿ. ಇಷ್ಟ ಆದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್, ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ, ಅಲ್ಲಿವರೆಗೂ ಧನ್ಯವಾದಗಳು.